ಕಾಂತಕ್ಷೇತ್ರ ಕಾಂತದ ಸುತ್ತಲಿರುವ ಕಾಂತೀಯ ಬಲವನ್ನು ಕಾಂತಕ್ಷೇತ್ರ ಎನ್ನುವರು. ಕಾಂತೀಯ ಬಲ ರೇಖೆಗಳು ಕಾಂತಕ್ಷೇತ್ರವನ್ನು ಸೂಚಿಸಲು ಬಳಸುವ ಕಾಲ್ಪನಿಕ ರೇಖೆಗಳನ್ನು ಕಾಂತೀಯ ಬಲ ರೇಖೆಗಳು. ಕಾಂತೀಯ ಬಲ ರೇಖೆಗಳ ಲಕ್ಷಣಗಳು: ಕಾಂತೀಯ ಬಲ ರೇಖೆ ಉತ್ತರದಲ್ಲಿ ಪ್ರಾರಂಭಗೊಂಡು ದಕ್ಷಿಣದಲ್ಲಿ ಅಂತ್ಯವಾಗುತ್ತವೆ. ಆದ್ದರಿಂದ ಕಾಂತಕ್ಷೇತ್ರದ ದಿಕ್ಕನ್ನು ಉತ್ತರದಿಂದ ದಕ್ಷಿಣದ ಕಡೆಗೆ ತೆಗೆದುಕೊಳ್ಳಲಾಗುತ್ತಾರೆ. ಕಾಂತೀಯ ಬಲ ರೇಖೆಗಳು ಕಾಂತದ ಒಳಭಾಗದಲ್ಲಿ ದಕ್ಷಿಣದಿಂದ ಉತ್ತರ ದಿಕ್ಕಿಗೆ ಇರುವುದರಿಂದ ಇವುಗಳನ್ನು ಆವೃತ್ತ ಜಾಲಗಳು ಎನ್ನುತ್ತಾರೆ. ಕಾಂತೀಯ ಬಲ ರೇಖೆಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ. ಒಂದು ವೇಳೆ ಛೇದಿಸಿದ್ದರೆ ದಿಕ್ಸೂಚಿ ಕೂಡ ಒಂದೇ ಬಿಂದುವಿನಲ್ಲಿ ಹಲವು ದಿಕ್ಕುಗಳನ್ನು ತೋರಿಸುತ್ತಿತ್ತು. ಇನ್ನು ಕಾಂತೀಯ ಬಲ ರೇಖೆಗಳು ಹೆಚ್ಚಾಗಿರುವ ಭಾಗದಲ್ಲಿ ಕಾಂತಕ್ಷೇತ್ರ ಹೆಚ್ಚಾಗಿರ್ತದೆ ಅಂತಕ್ಕಂಥ ಗೊತ್ತಾಗುತ್ತೆ. ಅನ್ವಯಿಕ ಪ್ರಶ್ನೆಗೆ ಬಂದಾಗ, ಒಂದು ಎಲೆಕ್ಟ್ರಾನ್ ಆಕಾಶದಿಂದ ಭೂಮಿಯ ಕಡೆಗೆ ಚಲಿಸ್ತದೆ. ಹಾಗಾದರೆ ಇಲ್ಲಿ ಉಂಟಾಗುವ ಕಾಂತಕ್ಷೇತ್ರವನ್ನು ಪತ್ತೆ ಹಚ್ಚಲು ಸಹಾಯಕವಾದ ನಿಯಮ ಯಾವುದು? ಈ ಸಂದರ್ಭದಲ್ಲಿ ಕಾಂತಕ್ಷೇತ್ರ ದಿಕ್ಕನ್ನು ತಿಳಿಸ್ರಿ ಅಂತ ಹೇಳ್ಯಾರ. ಹಾಗಾಗಿ ಅನ್ವಯಿಕ ಪ್ರಶ್ನೆಗೆ ಒಂದು ಉತ್ತರವನ್ನು ನೋಡಿ. ಬಲಗೈ ಹೆಬ್ಬೆರಳು ನಿಯಮ ಅಂತಿದ್ದೀವಿ. ಈ ನಿಯಮದ ಪ್ರಕಾರ ವಿದ್ಯುತ್ ಹರಿಯುತ್ತಿರುವ ವಾಹಕವನ್ನು ಬಲಗೈಯಲ್ಲಿ ಹೆಬ್ಬೆರಳು ನೇರವಾಗಿ ಉಳಿದ 4 ಬೆರಳುಗಳನ್ನು ಮಡಿಚಿ ಹಿಡ್ಕೊಂಡಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ಸೂಚಿಸಿದರೆ ಮಡಚಿದ ಬೆರಳುಗಳು ಕಾಂತಕ್ಷೇತ್ರ ದಿಕ್ಕನ್ನು ತೋರಿಸ್ತವೆ. ಇಲ್ಲಿ ಉಂಟಾದ ಒಂದು ಕಾಂತಕ್ಷೇತ್ರ ಅಪ್ರದಕ್ಷಿಣವಾಗಿರ್ತದ ಅಂತ. ಇನ್ನು ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ಎಡಗೈನಲ್ಲಿರುವ ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು ಪರಸ್ಪರ ಲಂಬವಾಗಿರ್ತವೆ. ಇಲ್ಲಿ ಹೆಬ್ಬೆರಳು ವಾಹಕದ ಯಾಂತ್ರಿಕ ಚಲನೆಯ ಬಲ ದಿಕ್ಕನ್ನು ತೋರಿಸ್ತದೆ, ತೋರ್ಬೆರಳು ಕಾಂತಕ್ಷೇತ್ರ ದಿಕ್ಕನ್ನು ತೋರಿಸ್ತದೆ, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹ ದಿಕ್ಕನ್ನು ತೋರಿಸ್ತದ ಅಂತಕ್ಕಂಥದ್ದು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ಇಲ್ಲಿ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ. ಹಾಗೆ ನೇರ ವಾಹಕದಲ್ಲಿ ವಿದ್ಯುತ್ ಪ್ರವೇಶಿಸಿದಾಗ ಉಂಟಾದ ಕಾಂತಕ್ಷೇತ್ರ ಅಂತ ಒಂದು ತಾವು ನೋಡುವುದರಲ್ಲಿ ಬದಲಿಸಬಹುದಾದ ರೋಧವನ್ನು ಇಟ್ಟಿದ್ದಾರೆ. ಇಲ್ಲಿ ಒಂದು ನೇರ ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ತನ್ನ ಸುತ್ತಲೂ ಏಕಕೇಂದ್ರೀಯ ವೃತ್ತಾಕಾರದಲ್ಲಿ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಇನ್ನು ವಾಹಕದ ಹತ್ತಿರದ ಹೆಚ್ಚು ಕಾಂತಕ್ಷೇತ್ರದ, ದೂರ ಕಡಿಮೆ ಕಾಂತಕ್ಷೇತ್ರ ಇರ್ತದೆ. ಹತ್ತಿರ ಉಂಟಾದ ವೃತ್ತಗಳು ಚಿಕ್ಕದಾಗಿರ್ತವೆ, ಅಂದರೆ ಅಲ್ಲಿ ಹೆಚ್ಚು ಕಾಂತಕ್ಷೇತ್ರ ಅದಂತ ಅರ್ಥ. ಇನ್ನು ವಾಹಕದ ದೂರ ಹೋದಂತೆ ವೃತ್ತಗಳು ದೊಡ್ಡದಾಗುತ್ತಾ ಹೋಗುತ್ತವೆ, ಅಲ್ಲಿ ಕಾಂತಕ್ಷೇತ್ರ ಕಡಿಮೆ ಅದ ಅಂತ ಗೊತ್ತಾಗುತ್ತೆ. ಹೀಗಾಗಿ ಉಂಟಾದ ಕಾಂತಕ್ಷೇತ್ರವು ವಾಹಕ ದೂರಕ್ಕೆ ವಿಲೋಮಾನುಪಾತದಲ್ಲಿ ಅಂತಿರಿಂದ ಹೇಳಬಹುದು. ಇನ್ನು ವಾಹಕದಲ್ಲಿ ಉಂಟಾದ ಕಾಂತಕ್ಷೇತ್ರ ಹೆಚ್ಚಿಸಬೇಕಾದ್ರೆ ಮಂಡಲ ವಿದ್ಯುತ್ ಪ್ರವಾಹನೂ ಕೂಡ ಹೆಚ್ಚು ಮಾಡಬೇಕು, ಅವಾಗ ಕಾಂತಕ್ಷೇತ್ರ ಹೆಚ್ಚಾಗತ್ತೆ. ಹಾಗಾಗಿ ವಿದ್ಯುತ್ ಪ್ರವಾಹಕ್ಕೆ ಕಾಂತಕ್ಷೇತ್ರವು ನೇರ ಅನುಪಾತ ಇದೆ ಅಂತ ಹೇಳ್ಬೋದು. ವಾಹಕದ ಹೆಚ್ಚಿದಂತೆ ಕಾಂತಕ್ಷೇತ್ರವು ಕೂಡ ಹೆಚ್ಚಾಗತ್ತೆ. ಇಲ್ಲಿ ಉಂಟಾದ ಕಾಂತಕ್ಷೇತ್ರ ದಿಕ್ಕನ್ನು ತಿಳಿಯಲು ನಾವು ಬಲಗೈನ ಹಿಡಿಗಟ್ಟು ನಿಯಮ ಅಂತ ಹೇಳ್ತೀವಿ. ಧನ್ಯವಾದಗಳು.